ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ. ಆದ್ಮೇಲೆ ನದಿಗಳು ಬಚ್ಚಿ ಹೋಗ್ತಾ ಇವೆ. ಈ ಉಸುಕು ಮರಳು ಆ ಗಣಿಗಾರಿಕೆಯನ್ನು ನಿಲ್ಲಿಸ್ರಿ ಮರಾಯರ ಅಂದರೆ ಹೈಕೋರ್ಟ್ ಹೇಳ್ತಾ ಇದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಏನು ಮಾಡ್ತಾ ಇದ್ದೀರಿ ಸರ್ಕಾರದವರು? ನೀವೆಲ್ಲ ನಿಮ್ಮ ಆಡಳಿತ ಏನು? ಕಾಡು ಕಳಿಸ್ತಾ ಇದ್ದೀರಿ, ಕಾಡಿನಲ್ಲೇ ಮಳೆ ಕಡಿಮೆ ಆಗ್ತಾ ಇದೆ, ಅದರಿಂದ ನದಿಗಳ ಉಸುಕು ತೆಗೆದುಕೊಳ್ತಾ ಇದ್ದೀರಿ. ನಗರೀಕರಣ ದೃಷ್ಟಿ ಇಟ್ಟುಕೊಂಡ ನದಿಗಳು ಬರ್ತಾ ಇದ್ದಾವ, ನದಿಗಳು ಶಿಲಿ ಎಲ್ಲ ಕೊಡ್ತಾ ಇದ್ದೀರಿ, ನದಿಗಳು ಸಾಯ್ತಾ ಇವೆ. ದೊಡ್ಡ ಮಾತು ತಿಳ್ಕೊಬೇಕಾಗಿದೆ ನಮ್ಮ ಆಡಳಿತಗಾರ. ಇವತ್ತು ನಮ್ಮ ಸಿದ್ದರಾಮಯ್ಯ ಇರ್ಬೋದು, ಅವ್ರ ಹಿಂದಿನವ್ರು ಇರ್ಬೋದು, ಈಗಿನವ್ರು ಇರ್ಬೋದು, ಮುಂದಿನವ್ರು ಇರ್ಬೋದು. ತಿಳ್ಕೊಳ್ಳೋಂಥ ವಿಷಯ ಎದ್ದ ತಕ್ಷಣ ಬರ ನಾನು ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ, ನೀ ಮುಖ್ಯಮಂತ್ರಿ, ನಾ ಮುಖ್ಯಮಂತ್ರಿ. ಇದೇ ಜಾಗಲ್ರಿ ಏನಿದು. ಜನ ನಿಮ್ಮನ್ನು ನಾವು ಮುಖ್ಯಮಂತ್ರಿ ಅಲ್ಲ, ಎಷ್ಟು ನೀವು ಆರಿಸ್ಕೊಂಡಿರಿ? 136 ಜನ ಇದ್ದೀರಿ ಕಾಂಗ್ರೆಸ್ಗೆ. ಎಲ್ಲರೂ ಮುಖ್ಯಮಂತ್ರಿ ಆಗಿಬಿಡ್ರೊಮ್ಮೆ. ಯಾಕೆಂದ್ರೆ ಈ ಮಾತನ್ನು ನೋವಿನಿಂದ ಹೇಳಬೇಕಾಗಿದೆ. ಇವತ್ತು ಮುಖ್ಯ ಕೆಲಸ ಆಗಬೇಕಾಯ್ತಿದ್ದು. ನಮ್ಮ ನಾಡು ಎಷ್ಟದ, ಕಾಡು ಎಷ್ಟದ, ನದಿ ಎಷ್ಟದ, ನದಿ ಪಾತ್ರೆ ಏನ, ದಂಡಿಗಳೇನ, ಕಾಲುಗಳು ಎಷ್ಟದಾವ, ಇವುಗಳು ನಿಮ್ಮ ಅಲ್ಲಿ ಕುತ್ಕೊಂಡ್ರೆ ಹುಡುಕ್ಬೋದು ರೀ. ಸೆಟ್ಲೈಟ್ ಮೂಲಕ ಆನ್ಲೈನ್ ಸೆಟ್ಲೈಟ್ ಮಾಡ್ಕೊಂಡು ನೀವು ನೋಡ್ಬೋದು. ಅದನ್ನೆಲ್ಲ ಕಡಿಮೆ ಆದ್ರೆ ತನಿಖೆ ಹಚ್ಚಬೇಕಾದ್ರೆ ಯಾಕೆ ಆಯಿತು ಅಂತೇಳಿ. ಏನು ಸರ್ಕಾರ ಅದನ್ನ ಇದೆ ನಿರಂತರವಾಗಿ ಉಸುಕು ಒಯ್ದು ಕೃಷ್ಣಾ ನದಿ, ನಮ್ಮ ಘಟಪ್ರಭಾ ನದಿ, ಮಲಪ್ರಭಾ ನದಿ, ತುಂಗಭದ್ರಾ ನದಿ ಎಲ್ಲ ಕೆತ್ತುದ ಕಡೆಗೆ ಇವತ್ತು ಏನಾಗ ಘಟ ಆಗಿಬಿಟ್ಟು ಊರು ಹೊಲಸೆಲ್ಲ ನದಿಯಾಗಿ ಹೋಗಿ ಬಿಟ್ಟುಬಿಡೋದು. ನದಿಗಳು ನೋಡಿದ್ರೆ ಇವತ್ತು ಅಂತ್ಯ ಅಲ್ಲ, ಬದುಕು ಕಷ್ಟ ಆಗಿದೆ. ಕುಡಿದಕ್ಕಲ್ಲ, ಜಳಕಕ್ಕೂ ಯೋಗ್ಯ ಇಲ್ಲ. ಮನೆ ನೋಡ್ರಿ ನೀವು, ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮಕ್ಕೆ ಜಾತ್ರೆ ಮಾಡಿದ ಜಾತ್ರೆ ಅವ್ರಿಗೆ ಲಾಭ ಇದೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಬಂದು. ಆದ್ರೆ ನದಿ ಗಬ್ಬೆದ್ದು ಅದು ಹೇಳಿದ ತಕ್ಷಣ ನಮ್ಮ ಭಾವುಕ ಜೀವಿಗಳು ಟೀಕಾ ಮಾಡ್ತಾರೆ. ಟೀಕಾ ಅಲ್ರಿ, ನಮ್ಮ ನಾಡು ಉಳಿಸ್ಕೊಂಡು ನಮ್ಮ ಕರ್ತವ್ಯ ರಾಜಕಾರಣ ಮಾಡಬೇಕಿದ್ದನ್ನು. ಪಾಪ ಜನರು ಮುಗ್ದಿರ್ತಾರೆ, ಮುಗ್ದು ತಿಳಿಸೋದಕ್ಕೆಲ್ಲ ಸರ್ಕಾರ. ಈಗ ನೋಡ್ರಿ, ಉಸಿಕಿಂದ ಹಂಗೆ ಸುಳ್ಳು ಇಂಥ ಮನೆಗಳು ಬೇಡಪ್ಪ ಅಂತ ಹೇಳುವಂಥದ್ದು ಯಾರಿಗೂ ಧೈರ್ಯ ಇಲ್ಲ. ಹೋಗ್ರಿ, ಅದಕ್ಕೆ ಪರ್ಯಾಯವಾಗಿ ಏನೋ ಮಾಡ್ತಾ ಇದ್ದೀರಿ. ಇವತ್ತು ಸ್ಯಾಂಡು ಅದು ಇದು ಅದನ್ನು ಬೆಳೆಸುವಂಥದ್ದು, ಅದು 2 ದಿವಸ ಬರ್ತದಂತ. ಇವತ್ತು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕೋರ್ಟ್ನೆಲ್ಲ. ಏನಪ್ಪ ಅಂದ್ರೆ ಈ ಅನಧಿಕೃತವಾಗಿ ವಿವೇಚನೆ ಇಲ್ಲದ ಉಸುಕು ಇದು, ವಿವೇಚನದ ಕಾಡುಗಳದ ಅಲ್ಲಿ ಕಡಿತನ ಎಬ್ಸೋದು, ಕಬ್ಬಿನ ದರ ಆಗಿರ್ಬೋದು, ಮತ್ತೊಂದು ದರ ಆಗಿರ್ಬೋದು, ಎಬ್ಸೋದು ಕಾಡು ದೇವಳೆ ಬೇಯಿಸಿ ಕಾಡ ಅಲ್ಲಿ ಕುಸಿದು ಮಾಡೋದು. ಈ ಯಾವ ರಾಜಕಾರಣ ಇದು? ಇದಂಥ ರಾಜಕೀಯ. ಜನರ ಕಲ್ಯಾಣಕ್ಕೆ, ಜನರಿಗೆ ಸ್ವಚ್ಛ ನೀರು, ಶುದ್ಧ ನೀರು ಸಿಗೋದು ಒಪ್ಪಲಿರಲಿ. ಇನ್ನು ನೀರೇ ಸಿಗೋದು ಕಷ್ಟ ಅದ ಅಂತೇಳಿ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸೋದು. ಕಳವಳ ಅಲ್ಲ, ಫ್ಯಾಕ್ಟ್ ಇದು. ಇನ್ ಫ್ಯೂಚರ್ ಭವಿಷ್ಯದಲ್ಲಿ ಮಕ್ಕಳಿಗೆ ಬದುಕೇನ, ಅವ್ರು ಉಳಿದಕ್ಕೇನ ಅನ್ನೋದನ್ನ ಇವತ್ತು ಪ್ರಶ್ನೆ ಮಾಡ್ತಾಯಿಲ್ಲ ಹೈಕೋರ್ಟ್. ಅದಕ್ಕೆ ಇವತ್ತು ನಾವು ನೀವೆಲ್ಲರೂ ಇವತ್ತು ಎಚ್ಚರಗೊಳ್ಬೇಕಾಗಿದೆ. ಎಚ್ಚರಗೊಂಡ ಈ ದಿಶೆಯಲ್ಲಿ ಮುಂದುವರಿಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ದು ಯಾವ ಮುಂದಿನವ್ರ ಭವಿಷ್ಯದ ಬಗ್ಗೆ ನೋಡ್ಬೇಕಾಗಿದೆ. ಅದಕ್ಕೆ ಸರ್ಕಾರ ಎಚ್ಚರ ನೋಡ್ಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಎದ್ದ ತಕ್ಷಣ ಮುಖ್ಯಮಂತ್ರಿ ಎಷ್ಟು ವರ್ಷ ಇರ್ತೀರಿ? ಭಾಳ ಇನ್ನೊಂದು 2.5 ವರ್ಷ 5 ವರ್ಷದ ಇರ್ತೀರಿ. ಆದ್ರೆ ಇತಿಹಾಸಗಳಿಂದ ಕೆಲಸ ಮಾಡಿರಿ ಯಾರಾದರೂ. ನದಿಗಳನ್ನು ಉಳಿಸ್ರಿ, ಇವತ್ತು ಕಾಡುಗಳನ್ನು ಉಳಿಸ್ರಿ, ಮರಳನ್ನು ಉಳಿಸ್ರಿ, ಮನೆಗಳು ಬೇರೆ ಒಬ್ರು ಕಟ್ಟಕ್ಕೆ ಏನು ಸಾಧ್ಯ ನೋಡ್ರಿ, ಜನರಿಗೆ ಗೈಡ್ ಮಾಡಿರಿ, ನೀವು ಅದ್ರ ಪ್ರಕಾರ ನಡೀರಿ. ಈ ನಮ್ಮಲ್ಲಿ ಅದು ಇಲ್ಲ, ಯಾರಲ್ಲೂ ಇಲ್ಲ. ನಮ್ಮಲ್ಲಿ ಜನರಲ್ಲೂ ಇಲ್ಲ, ನಮ್ಮ ನಾಯಕರಲ್ಲೂ ಇಲ್ಲ. ನಮ್ಮಂಗೆ ನಾಯಕರು ಮೊದಲು ಇನ್ನೊಂದು ಗಾದಿ ಮಾಡಿದ್ದು ನಮಗೆ ಯಥಾ ರಾಜ ತಥಾ ಪ್ರಜೆ ಅಂತೇಳಿ. ರಾಜ ಆಗಿರ್ತಾನೆ, ಪ್ರಜೆ ಇರ್ತಾನಂತ. ಇವತ್ತು ಪ್ರಜೆಗಳಂತೆ ರಾಜ ಆಗಿಬಿಟ್ಟಾನ. ಅವರು ಪ್ರಜೆ ಆರಂಭ. ಎಲೆಕ್ಷನ್ ಆದ ಒಟ್ಟು ಓಟ್ ಕೊಡ್ರಿ, ಈಗ ರೊಕ್ಕ ಕೊಡ್ರಿ, ಸರಿ ಕೊಡ್ರಿ, ಮಚ್ಚರು ಕೊಡ್ರಿ, ಎಷ್ಟು ಗ್ಯಾರಂಟಿ ಕೊಡ್ರಿ. ಈಗ ಮುಗಿದು ಮುಂದೆ ದೇಶ ಹಾಳು ಮಾಡ್ಕೊಂಡು ಹೋಗ್ರಿ, ಏನು ಮಾಡ್ಕೊರಿ. ಮುಂದಿನವ್ರು ಮುಂದೆ ನಾವೀಗ ಆರಾಮಿದ್ರೆ ಸಾಕಪ್ಪ. ಈ ಮನೋವೃತ್ತಿ ಬೆಳಿಲಿಕ್ಕಂತಂದ್ರೆ ಎಲ್ಲರಲ್ಲಿ ಯಾರಿಗೆ ಸಮಾಜದ ಬಗ್ಗೆ ಚಿಂತನೆ ಇಲ್ಲ, ನಾಳೆ ಮಕ್ಕಳ ಬಗ್ಗೆ ಚಿಂತನೆ ಇಲ್ಲ. ನಮ್ಮ ಮಗ ಕಲ್ತ್ರೆ ಸಾಕ್ರಿ. ಅಂದರೆ ಇಲ್ಲಿ ನೋಡಿದ ಮಕ್ಕಳು ದಡ್ಡರಾಗಿ, ಉಡಾರಾಗಿ, ಕೊಲೆಗಡಗಾಗಿ ಮತ್ತೇನೋ ಆಗಿದ್ರೆ ಸಮಾಜ ಉಳಿದಿದ್ದೇನೆ ರೀ. ಇದು ಚಿಂತನೆ ಬೇಡ. ಒಂದಿಷ್ಟು ಇಲ್ಲರಿ. ಸರ್ಕಾರಿ ಶಾಲೆಗಳನ್ನ ಯಾಕೆ ತೆಗೀರಿ ಅಂತ ಹೇಳೋದಪ್ಪ ಅಂತಂದ್ರೆ, ಎಲ್ಲರಿಗೂ ಮುಟ್ಟಂತೆ ಯಾಕೆ ಹೇಳೋದಂದ್ರೆ ಎಲ್ಲ ಮಕ್ಕಳು ಸುಸಂಸ್ಕೃತರಾಗ್ತಾರೆ ರೀ. ದೇಶ ಹೆಂಗೆ ಕಟ್ಟಬೇಕು ಚಿಂತನೆ ಮಾಡ್ತಾರೆ. ತಿಳಿತಿದ್ದೆ ಅವ್ರಿಗೆ. ಇವತ್ತು ಎಷ್ಟೋ ಜನರಿಗೆ, ನಮ್ಮ ಹೆಬ್ಬಟ್ಟಿನ ಮಿತ್ರರಿಗೆ ಇನ್ನೂ ಯಾವ ಕಾಲದಲ್ಲೂ ಇದ್ದಾರೋ ಮಾರಾಯ ನೆನಪಿಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಇಂಥ ಮಕ್ಕಳು ನಾಳೆ ಏನು ಮಾಡ್ತಾರಂತ. ಪಾಪ ಯಾವ ಕಲೀಲಿಕ್ಕೆ ಅವಕಾಶ ಇಲ್ಲ.
ವೈಜ್ಞಾನಿಕ ಟೆಂಪರ್ ಇವತ್ತು ನಮ್ಮ ಮಕ್ಕಳು ಇಲ್ಲ ವೈಜ್ಞಾನಿಕ ಚಿಂತನೆ ಮಾಡುವಂಥದ್ದು ಎಲ್ಲ ಮೂಢನಂಬಿಕೆ ಇದೆ, ಎಲ್ಲ ಮೂಢನಂಬಿಕೆ ಇದೆ. ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಹೌದು ರೀ, ಗಂಗಾ ಯಮುನಾ ನೀವು ಪವಿತ್ರ ಜಳಕ ಮಾಡಿಸಿದ್ರೆ ನಿರಂತರ ಇಲ್ಲ, ಅದು ನಿರಂತರ ಪವಿತ್ರ ಇರ್ತದೆ. ಇಂಥ ದಿವಸ ಇರಬೇಕು, ಇಂಥ ದಿವಸ ಜಳಕ ಮಾಡ್ಬೇಕಂತ ಏನಿಲ್ಲ. ಯಾಕಂದ್ರೆ ಆ ನೀರು ಎಂಥ ಕಸು ಅದ, ಆ ಕಸುನ ಸ್ನಾನ ಮಾಡಿ ಬಂದರೆ ಎಷ್ಟೋ ಚರ್ಮಗಳು ಹೋಗ್ತಾ ಅನ್ನೋದು ಈಗ ಸಿದ್ಧಾಂತ ವಿಷಯ ಅದ. ಅದು ಇಂಥ ಸಮಯದಲ್ಲಿ ಹೋಗ್ಬೇಕು, ಇಂಥ ಸಮಯದಲ್ಲಿ ಹೋಗ್ಬೇಕು ಅಂತೇಳಿ ರೊಕ್ಕದ ಆಶಕ್ಕೋ ಮತ್ತೆ ಆಶಕ್ಕೋ ಧರ್ಮದ ನಮ್ಗೆ ಹೋಟ್ ಹಾಕ್ತಾರಪ್ಪ ಇವರೆಲ್ಲ ಧಾರ್ಮಿಕ ನಂಬಿಕೆ ಉಳ್ಳವರು ಅಂತ ತಿಳ್ಕೊಂಡು ಇಡೀ ದೇಶದ ವ್ಯವಸ್ಥೆ ಹಾಳು ಮಾಡೋದು ಎಲ್ಲಿದ್ದು ಅಂತ. ಅದಕ್ಕೆ ಇವತ್ತು ನದಿಗಳು ಬತ್ತಿ ಹೋಗ್ತಾ ಇದ್ದಾವ. ಎಚ್ಚರಪ್ಪ ನೀವು ಎಚ್ಚರ, ಕಾಡನ್ನು ಹಾಳು ಮಾಡಬೇಡ್ರಿ ಅಂತ ಹೈಕೋರ್ಟ್ ಇವತ್ತು ಎಚ್ಚರಿಕೊಳ್ಳಿಕ್ಕತ್ತದ. ನಮ್ಮ ಹೈಕೋರ್ಟ್ ಇದ್ದಿದ್ದು ಈವನ್ ನಮಗೆ ಅಧಿಕೃತವಾಗಿ ಪರ್ಮಿಷನ್ ಸಿಕ್ಕರು ವಿಚಾರ ಮಾಡ್ಬೇಕಾಗಿದ್ದಾನ. ಇವತ್ತು ನಾಳೆ ಹೆಂಗಪ್ಪ ಇದನ್ನು ನಾವು ಒಂದು ಮೊಳ ಕಣವನ್ನು ಹುಡ್ಸಲಿಕ್ಕೆ ಸಾಧ್ಯದನ, ಒಂದು ಮರಳಿನ ಕಣ ಮುಸುಕಿನ ಕಣ ನಾವು ತಯಾರು ಮಾಡಲಿಕ್ಕೆ ಸಾಧ್ಯದನ, ಒಂದು ಮಣ್ಣಿನ ಕಣ ನಾವು ತಯಾರು ಮಾಡಲಿಕ್ಕೆ ಸಾಧ್ಯದನ, ಒಂದು ಸಣ್ಣ ಗಿಡವನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯದನ. ಕಡಿತೀವಿ, ಹೊಡಿತೀವಿ, ಹಾಕ್ತೀವಿ, ಮಾಡ್ತೀವಿ, ಏನೋ ಮಾಡ್ತೀವಿ, ಒಳ್ಳೆ ಬಸ್ತೀವಿ. ಕಲಿದಂತೆ ಸಿಕ್ಕಾಪಟ್ಟೆ ನಮ್ಮಲ್ಲಿ ಇಲ್ಲ, ಅದು ಹೊರದೇಶ ಕಳಿಸ್ಬೋದು. ಅದು ಹೌದು ಬಂದು ನಮ್ಮ ಉದ್ಯಮಿಗಳು ಬೆಳೆಯಾಗೈತಾವ, ಕಬ್ಬಿನ ಉದ್ಯಮ ಬೆಳೆಯತ್ತಿದ್ವಿ, ನಮ್ಮಲ್ಲಿ ಉದ್ಯೋಗ ಸಿಕ್ಕಿತ್ತು ಎಲ್ಲ ಜನರಿಗೆ. ಅದು ಇಲ್ಲ, ಎಲ್ಲ ಉದ್ಯೋಗ ಬಂದಾಗಿಬಿಟ್ಟಿದ್ದಾರೆ ಇವತ್ತು. ಯಾವ ಉದ್ಯೋಗ ಅದು ಹೇಳ್ರಿ? ಒಂದು ಸ್ಪಷ್ಟ ಒಂದು ಉದಾಹರಣೆ ತೋರಿಸಿ. ಒಂದು ತಾಲೂಕಿಗೆ ಒಂದು ದೊಡ್ಡ ಏನಾದರೂ ಇಂಡಸ್ಟ್ರಿ ಅದ, ಇವಾಗ ಪ್ರತಿಯೊಂದು ತಾಲೂಕು ಚೆಕ್ ಮಾಡಿ. ತಾಲೂಕು ಮಟ್ಟದಾಗ ಹೇಳ್ತೇನೆ ನೀವು, ಆ ಊರುಗಳು ಮತ್ತು ಬೇರೆ, ಪಟ್ಟಣ ಪಂಚಾಯತಿಗಳು ಬೇರೆ, ಪಂಚಾಯತ್ಗಳು ಬೇರೆ, ಅಲ್ಲೇನು ಜಿಲ್ಲೆ ಇಲ್ಲ, ಏನಿಲ್ಲ. ಒಕ್ಕತ್ತಂದ್ರೆ ಮಾರ್ಕೆಟ್ ಇಲ್ಲ ಪಾಪ. ಅವ್ರು ಏನು ಗೊಂಜಾಳು ಜೋಳ ಮತ್ತೇನು ಬೆಳಿತಾರೆ, ನಮ್ಮ ಹೊಟ್ಟೆಗಳು ಅಷ್ಟು ಮಾಡ್ತಾರೆ, ಉಳಿದಟ್ಟು ಮಾರ್ಕೊಂಬರ್ತಾರೆ. ಮತ್ತೊಂದು ದೋತ್ರಕ್ಕೆ ಒಂದು ಸೇರಿಕೆ ರೊಕ್ಕ ಆಗ್ತದೆ, ಅಷ್ಟೊಂದು ನಡಿ ಮುಂದಿನ ಬರ್ತಾರೆ. ಜಯ ಈಶ್ವರ್, ಜಯ ವಿಷ್ಣು, ಇದು ಆ ದೇವ್ರು ನಿಮಿಸ್ಕೊಂಡು ಹೋಗ್ತಾರೆ. ನಾ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇದೇ ಉದ್ಧಾರ ಹಿಂಗೆ ಆದ್ರೆ ಆಗ್ಲಿಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಕಟ್ಟು ಸತ್ಯವನ್ನು ಹೇಳಿದ. ಅಲ್ಲಿ ನದಿಗಳು ಸಾಯಾಗಿದ್ದಾವ, ಸತ್ತಿದ್ದಾವ, ಮತ್ತು ಇನ್ನೊಂದು ಮಾತು ನಾವು ಸೇರಿಸಬೇಕಾಯ್ತು, ಗಟ್ಟರ ಆಗೈತೆ. ಬೇಕಾದ ನೋಡ್ರಿ ಇವತ್ತು ನೀವು ದೊಡ್ಡ ದೊಡ್ಡ ಪಟ್ಟಣದ ಹೊಲಸಲ್ಲ ಅಲ್ಲೇ, ಊರು ಹೊಲಸಲ್ಲ ಅಲ್ಲೇ ಅಂದಾಗ ಆ ನೀರು ಸ್ವಚ್ಛ ಹೆಂಗೆ ಉಳಿತದೆ ರೀ. ಎಂಥ ಗಂಗಾ ಯಮುನಗಳು ಮಣ್ಣಿ ಹೊಲಸೋದಪ್ಪ ಅನ್ನೋದನ್ನು ನಾವು ರಿಪೋರ್ಟ್ ನೋಡಿದ್ದೀವಿ. ಅದನ್ನು ಎಂಥ ದೊಡ್ಡ ನದಿಗಳು ಒಮ್ಮೆಗೆ ಒಂದು 50-60 ಕೋಟಿ ಜನ ಹೋದ ಕೂಡಲೇ ಪಾಪ ಏನಾಗ್ತದೆ, ನದಿ ಹೆಂಗೆ ತಿಳಿತದೆ. ಅದು ತನ್ನದೇ ಅಂತ ಒಂದು ಲಿಮಿಟೇಷನ್ಸ್ ಇರ್ತಾವೆ. ನಾವು ಇವತ್ತು ಅಭ್ಯಾಸ ಮಾಡ್ಬೇಕಾಗಿದೆ ಸೈಂಟಿಫಿಕ್ಕಾಗಿ. ಹೌದು, ಇವೆಲ್ಲ ನಮ್ಮ ಸಂಪತ್ತುಗಳಿವೆಲ್ಲ. ನಾವು ಇವತ್ತು ಆರೋಗ್ಯವಾಗಿ ಉಳಿದಕ್ಕೆ, ನಾವು ಇವತ್ತು ಪ್ರೀತಿಯಿಂದ ಬದುಕಬೇಕು, ನಾವು ವೈಜ್ಞಾನಿಕ ಬದುಕಿದೆಲ್ಲ ಆಸೆ ಬೇಕು ನಮಗೆ. ಅದಕ್ಕಾಗಿ ಅನಧಿಕೃತವಾದ ವ್ಯವಹಾರ ನಿಲ್ಲಬೇಕಾಗ್ಯದ, ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗ್ಯದ. ಮತ್ತು ಎಲ್ಲರಿಗೂ ಶಿಕ್ಷಣ ಜೊತೆಗೆ ಸಂಸ್ಕಾರ ಅಂತೀವಿ ನಾವು ಭಾಳ ದೊಡ್ಡ ಕಾರಡಿ ಮತ್ತೇನು ಮಾಡಿ ಕೆಲವು ಜನ 100ರಲ್ಲಿ 5%, 10%, 10 ಮಂದಿ ಮಾತ್ರ ಆರಾಮಿರೋದು. ಉಳಿದವರು ಹಾಳಾಗಿ ಹೋಗೋರು. ಬಸ್ನಾಗ ಬದಲು ಹತ್ತಿ ಮ್ಯಾಲೆ ಕೂತು ಹೋಗ್ರಿ, ರಿಕ್ಷಾದಾಗ ಕೂತು ಎಲ್ಲಿ ಹೋಗ್ತಾರೆ ಹೋಗಿ ಅವ್ರು ಹಾಳಾಗಿ ಅವ್ರು ಬಿಟ್ಟಿದ್ದಪ್ಪ ಅನ್ನುವಂಥ ಮನೋವೃತ್ತಿ ಬಿಟ್ಟು ಬಿಡ್ಬೇಕಾಗಿತ್ತು ನಾವು. ಈ ದಿಢೀರ್ ಶ್ರೀಮಂತರಾಗುವಂಥ ಕಾರಣದಿಂದಾಗಿಯೇ ಇವತ್ತು ಇದೆಲ್ಲ ಪರಿಸ್ಥಿತಿ ಬಂದಿರ್ತದೆ ನಮಗೆ. ದಿಢೀರ್ ಶ್ರೀಮಂತರಾಗೋದು, ಏಕಾಏಕಿ ಒಂದೇ ದಿನದಾಗ ಶ್ರೀಮಂತರಾಗಿಬಿಟ್ಟಿರು ಅಂಥದ್ದು. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತು ಹೈಕೋರ್ಟ್ ನಮ್ಗೆ ಗೈಡೆನ್ಸ್ ಮಾಡ್ಯದ. ನದಿ ಇಲ್ದಂಗೆ ಆಗೈತೆ ಅವ್ರಿಗೆ. ನದಿ ಇಲ್ಲಂದ್ರೆ ನೀರಿಲ್ಲ, ನೀರಿಲ್ಲಂದ್ರೆ ನಿಮ್ಮ ಬದುಕಿಲ್ಲದ್ರೆ ನೀವು ನಾಳೆ ಮುಂದಿನ ಜನ್ರೇಷನ್ ಹೆಂಗೆ ನೀವು ಬದುಕ್ಸೋರು? ಇದು ಕರಾಳವಾದ ಮುಖ ಆಗ್ಯದ. ದಯವಿಟ್ಟು ಅದು ಸರ್ಕಾರಿ ಗಮನ ಹರಿಸಿ ಅಂತ. ಸಿದ್ದರಾಮಯ್ಯ ನಮ್ಮ ಕುರ್ಚಿ ಉಳಿಸೋದು ಮುಖ್ಯ ಅಲ್ರಿ. ಅವ್ರಿಗೆ ನೀವು ಚಿಂತನೆ ಮಾಡಲಿ, ಅಟ್ಲೀಸ್ಟ್ ತಿನ್ನರೆ ಮುಗಿದ ಆಯುಷ್ಯ ಅವ್ರದ್ದು. ನಾವು ಏನು ಕೊಡ್ಬೇಕಾಗಿದೆ? ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಲಿ. ಕಾರು ನಿಧಾನಕ್ಕೆ ಪಾಪ ವೀಲ್ ಚೇರ್ ಮೇಲೆ ಬರ್ತಾ ಇದ್ದಾರೆ, ತಿಳ್ಕೊಬೇಕಿದು. ಇದು ನಶ್ವರ ಅನ್ನೋದನ್ನು ಆಧ್ಯಾತ್ಮಿಕ ಮಾತು ಮಾತಾಡ್ತಾ ಇಲ್ಲ. ಇಲ್ಲೇ ನಿಶ್ಚಿತ ಎಲ್ಲರಿಗೂ ಬರೋದೇ ಇದೆ. ಇವತ್ತು ಅವ್ರಿಗೆ ಬರ್ತದೆ, ನಾಳೆ ನನಗೆ ಬರ್ತದೆ, ಎಲ್ಲರಿಗೂ ಬರುವಂಥದ್ದು. ನಾವು ಇರುವವರೆಗೆ ನಮ್ಮ ಮುಂದಿನ ಜನರಿಗೆ ನಾವು ಏನಾದರೂ ಒಳ್ಳೆಯದನ್ನು ಮಾಡಬೇಕಾಗಿದೆ. ಸೊ ಈ ಎಲ್ಲ ದಿಸೆಯಲ್ಲ ಸಿದ್ದರಾಮಯ್ಯನವರು ಈ ನದಿಗಳ ಬತ್ತದಂಗೆ, ಕಾಡುಗಳ ಕೊಚ್ಚಿ ಹೋಗೋದಂಗೆ, ಕಾಡುಗಳ ಕುಸಿದಂಗೆ ಆಗುವಂಥ ಯೋಜನೆ ಮಾಡಿ ಕಠೋರವಾದಂಥ ನಿಯಮ ಅಂತಂದ್ರೆ ಇದೆಲ್ಲ ಬರಬೇಕಾದ್ರೆ ಎಲ್ಲರೂ ಪ್ರಜ್ಞಾವಂತರಾಗಬೇಕಾಗಿದೆ. ಆ ಪ್ರಜ್ಞಾವಂತ ಬರೋ ಶಿಕ್ಷಣದಿಂದ ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಸಿಗುವಂಥ ದೊಡ್ಡ ಸಾಹಸವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬಲ್ಲರ. ಶಿಕ್ಷಣ ಒಂದು ಇದಕ್ಕೆಲ್ಲ ಪರಿಹಾರ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗರಡಿ ವಂದನೆಗಳು.